ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ 10K ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಆದ್ರಿಂದ ನನ್ನ ಮಗಳ ಕಡೆಯಿಂದ ಹಾಗೂ ನಮ್ಮ ಮನೆಯವರ ಕಡೆಯಿಂದ ಕೇಕ್ ಕಟ್ ಮಾಡೋದ್ರ ಮೂಲಕ ಸೆಲೆಬ್ರೇಷನನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನನಗೂ ಕೂಡ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನ್ನ ಮಗಳಿಗೂ ಹಾಗೂ ನಮ್ಮ ಮನೆಯವರಿಗೆ ತುಂಬ ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಪ್ರಗತಿಯನ್ನು ಕಾಣಬೇಕಾದ್ರೆ ಮನೆಗಳಲ್ಲಿರುವಂತಹ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಕೊಡಬೇಕಾಗುತ್ತೆ. ಈ ವಿಚಾರದಲ್ಲಿ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಮಗಳಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಕೂಡ. ಹಾಯ್, ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಆರೈಕೆ ಸೌದತ್ತಿ ಯಲ್ಲಮ್ಮ ತಾಯಿ ಕೃಪೆ ಆಶೀರ್ವಾದದಿಂದ ನನಗೆ 10K ಸಬ್ಸ್ಕ್ರೈಬರು ಆಗಿದೆ. ಈ ಖುಷಿ ಸಂತೋಷದ ವಿಚಾರವನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಆರೈಕೆಯಿಂದ ನನಗೆ 10K ಸಬ್ಸ್ಕ್ರೈಬರ್ ಮಾಡಿದ್ದೀರಾ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾವಾಗೂ ಕೂಡ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೀನಿ, ಉಳಿಸ್ಕೊಳ್ತೀನಿ. ನಾನು ಯಥಾ ಪ್ರಕಾರ ನನ್ನ ಚಾನಲ್ ಮೋನಟೈಸ್ ಆದ್ರೂ ವಾಚ್ ಅವರ್ ಆದ್ರೂ ನಿಮ್ಮ ಕಣ್ಣು ಮುಂದೆ ಅವಾಗ ಬರ್ತಾ ಇರ್ತೀನಿ ಅಂತೇಳಿ ನನ್ನ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಇದೇ ಹೇಳ್ತಾ ಬಂದಿದ್ದೀನಿ. ಇವತ್ತು ಹೇಳ್ತೀನಿ, ಯಾವತ್ತು ಹೇಳ್ತಾ ಇರ್ತೀನಿ. ನಾನಿರೋವರೆಗೂ, ನನ್ನ ಚಾನಲ್ ಇರೋವರೆಗೂ ಖಂಡಿತ ನಿಮ್ಮ ಮುಂದೆ ಬಂದೇ ಬರ್ತೀನಿ. ನಿಮ್ಮನ್ನ ಮಾತಾಡ್ಸ್ತೀನಿ. ನೋಡಿ, ನಾನು ಒಂದು ದಿವಸ ಲೈವ್ ಕಾರ್ಯಕ್ರಮ ಬಂದಿಲ್ಲ, ನಿಮ್ಮನ್ನು ಮಾತಾಡ್ಸಿಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಏನೋ ಒಂಥರ ಕಳ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವತ್ತೋ ಆ ಮಾತನ್ನ ಕೊಟ್ಟಿದ್ದೀನೋ ಇವತ್ತು ಅದೇ ಮಾತನ್ನ ಕೊಡ್ತೀನಿ. ಇದೇ ರೀತಿ ನನ್ನ ಚಾನಲ್ ಅನ್ನ ದಯವಿಟ್ಟು ನಾನು ಅವಾಗ ಹೇಳ್ತಾ ಇರ್ತೀನಿ, ಎಲ್ಲರೂ ಕೂಡ ಸಿಲ್ವರ್ ಬಟನ್ ಹಿಂಗ್ ಇಟ್ಕೊಂಡು ತೋರಿಸ್ತಾರೆ. ಹಾಗಾಗಿ ನನಗೂ ಕೂಡ ಆ ಸಿಲ್ವರ್ ಬಟನ್ ತಗೊಳ್ಬೇಕು ಅನ್ನೋ ಆಸೆ ಖಂಡಿತ ಇದೆ, ಎಲ್ಲರಿಗೂ ಇರುತ್ತೆ. ಅದೇ ತರ ನನಗೂ ಕೂಡ ಇದೆ. ಹಾಗಾಗಿ ನನ್ನ ಚಾನಲ್ ಅನ್ನ, ನನ್ನ ಇಂದಿರಾ ಲೋಕ ಚಾನಲ್ ಎಲ್ಲಾ ಕಡೆನೂ ಓಡಾಡಬೇಕು. ಅದರಲ್ಲಿ ನಮ್ಮ ತಾಯಿ, ನಮ್ಮ ಮನೆಯ ದೇವರು ಯಲ್ಲಮ್ಮ ತಾಯಿ ಎಲ್ಲಾ ಕಡೆ ಓಡಾಡಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಯಾವಾಗಲೂ ನನ್ನ ಮೇಲೆ ಇರಲಿ, ನನ್ನ ಚಾನಲ್ ಮೇಲೆ ಇರಲಿ ಅಂತ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ಬಿಡ್ತೀನಿ. ಆಮೇಲೆ ಇನ್ನೊಂದು, ನನ್ನ ಈ 10K ಆಗೋಕೆ ನೀವೇ ತುಂಬಾನೇ ಸಪೋರ್ಟ್ ಮಾಡಿರೋಂಥವ್ರು. ನನ್ನ YT ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಲೈವ್ ಕಾರ್ಯಕ್ರಮಕ್ಕೆ ಬರೋಂಥವ್ರೆ, ನಿಮಗೆ ತುಂಬಾ ಧನ್ಯವಾದ. ನೀವಿಲ್ಲ ಅಂತಂದ್ರೆ ಈ ಚಾನಲ್ ಇರಲ್ಲ. ಯಾವುದೇ ಚಾನಲ್ ಆಗ್ಲಿ, ನೋಡೋರೇ ಇಲ್ಲ ಅಂತಂದ್ರೆ ಚಾನಲ್ ಇರುತ್ತಾ? ನೋಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಜನ ಇದ್ರೆ, ನೋಡೋರು ಇದ್ರೇನೆ ಚಾನಲ್ ಮುಂದುವರಿಯಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಟುಸ್ ಪಟಾಕಿನೇ ಆಗುವಂಥದ್ದು. ಹಾಗೆ ನೀವು ಕೂಡ ನನ್ನನ್ನ ಈ 10K ವರ್ಗೂ ಕರ್ಕೊಂಡ್ ಬಂದಿದ್ದೀರಾ. ಈ 10K ವರ್ಗೂ ಕರ್ಕೊಂಡ್ಮೇಲೆ ಇನ್ನ 100K ವರ್ಗೂ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಬಿಡಲ್ಲ. ಅಲ್ಲಿವರೆಗೂ ಕೂಡ ತಲುಪಿಸ್ತೀರಾ. ನಿಮ್ಮ ಪ್ರೀತಿ ಆರೈಕೆ ನನ್ನ ಮೇಲೆ ಯಾವಾಗೂ ಇರಲಿ. ಇನ್ನೊಂದು ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನನ್ನ ಕುಟುಂಬಕ್ಕೆ ನಿಮಗೆ ಗೊತ್ತು, ನಾನು ಒಂದು 6 ತಿಂಗಳ ಹಿಂದೆ ಎಷ್ಟು ಲೈವ್ ಮಾಡಿದ್ದೀನಿ ಅಂತಂದ್ರೆ, ನಿಜವಾಗ್ಲೂ 11 ಗಂಟೆಗೆ ಲೈವ್ ಕಾರ್ಯಕ್ರಮಕ್ಕೆ ಕುತ್ಕೊಂಡ್ರೆ ಸುಮಾರು 8 ಗಂಟೆ ರಾತ್ರಿವರೆಗೂ, 7 ಗಂಟೆ 8 ಗಂಟೆ ಈ ತರ ಎಲ್ಲ ಲೈವ್ ಮಾಡಿದ್ದೀನಿ. ಎಷ್ಟೋ ಸರಿ ನಮ್ಮ ಮನೆಯವರು ಬಂದ್ರು ಕೂಡ ನನಗೆ ಲೈವ್ ಮಾಡ್ಬೇಕಾದ್ರೆ, ಕುತ್ಕೊಂಡಿರ್ಬೇಕಾದ್ರೆ ಒಂದ್ ಸ್ವಲ್ಪ ಟೀ ಏನಾದ್ರು ಮಾಡ್ಕೊಡ್ರಿ ಅಂದ್ರೆ, ನಿಜವಾಗ್ಲೂ ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನನಗೆ ನಿಜವಾಗ್ಲೂ ಟೀ ಮಾಡ್ಕೊಟ್ಟಿದ್ದಾರೆ. ನಾನು ಎಷ್ಟೋ ಸಾರಿ ಬೆಳಗ್ಗೆ ಏನ್ ಮಾಡಿರ್ತೀವೋ ಅದನ್ನೇ ಮಾಡ್ಕೊಂಡು ಅದಕ್ಕೇನಾದ್ರೂ ಸೈಡ್ಗೆ ಒಂದು ಹಪ್ಪಳ ಹಾಕೊಳ್ಳೋದು, ಈ ತರ ಏನೋ ಒಂದು ಮಾಡ್ಕೊಂಡು ತಿನ್ಕೊಂಡು ನನ್ನ ಯೂಟ್ಯೂಬ್ ಈ ಲೈವ್ ಕಾರ್ಯಕ್ರಮದಲ್ಲಿ ವಾಚ್ ಅವರನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನಮ್ಮ ಮನೆಯವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ಪ್ರಕಾರ ನನ್ನ ಮಗಳು ಅಷ್ಟೇ, ನನ್ನ ಮಗಳದು ಪಾತ್ರ ಇದೆ, ನಮ್ಮ ಮನೆಯವ್ರದ್ದು ತುಂಬಾನೇ ಪಾತ್ರ ಇದೆ. ಇನ್ನೊಂದು ನಿಮಗೆ ಗೊತ್ತು, ಗಂಡು ಮಕ್ಕಳು ಹೊರಗಡೆಯಿಂದ ಬಂದಿದ ತಕ್ಷಣ ಅದು ಮಾಡು, ಇದು ಮಾಡು, ಅದ್ಯಾಕೆ ಮಾಡಿಲ್ಲ, ಇದ್ಯಾಕೆ ಮಾಡಿಲ್ಲ ಅಂತ ಹೇಳಿ ಈ ತರ ಎಲ್ಲ ದಂಡಿಸ್ತಾರೆ. ಸುಮಾರು ಫ್ಯಾಮಿಲಿಗಳಲ್ಲಿ ಯಥಾ ಪ್ರಕಾರ ಎಲ್ಲರಿಗೂ ಗೊತ್ತಿರೋದೆ. ಪಾಪ ನಮ್ಮ ಮನೆಯವ್ರು ಎಷ್ಟೋ ಸಾರಿ ಬಂದಾಗ ಅವರೇ ಪಾಪ ಬಿಡು, ಏನೋ ಮಾಡ್ಕೊಂಡ್ಲಿ ಬಿಡು ಅನ್ನೋ ತರ, ಅಂದ್ರೆ ನನಗೆ ಸಪೋರ್ಟ್. ನನಗೀಗ ಅವ್ರು ಆಕ್ಚುಲಿ ಏನೋ ಇದು ಮಾಡಲ್ಲ. ಅವ್ರಿಗೆ ತುಂಬಾನೇ ಧನ್ಯವಾದ. ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ನನಗೀಗ ಅವ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನನಗೂ ಕೂಡ ಏನಾದ್ರು ಸಾಕಾದಾಗ, ಮಾತಾಡಿ ಇದಾದಾಗ ನನಗೂ ಕೂಡ ಟೀ ಮಾಡ್ರಿ ಅಂತಂದ್ರೆ ಪಾಪ ಎಷ್ಟೋ ಸಾರಿ ಟೀ ಮಾಡ್ಕೊಟ್ಟಿದ್ದಾರೆ. ನನ್ನ ಮಗಳು ಯಾವುದೋ ಇರೋದನ್ನ ಬಿಡಮ್ಮ, ಯಾವುದೋ ಇರೋದನ್ನ ತಿನ್ಕೊಳ್ಳೋಣ ಅಂತ ಹೇಳಿ ಈ ತರ ಎಲ್ಲ ನನ್ನ ಕುಟುಂಬಕ್ಕೆ ತುಂಬಾ ಧನ್ಯವಾದ. ನನ್ನ ಕುಟುಂಬದ ಜೊತೆಗೆ ನೀವೆಲ್ಲ ಇದ್ದೀರಲ್ಲ, ನನ್ನ ಯೂಟ್ಯೂಬ್ ಕುಟುಂಬ, ನನ್ನ
ಯೂಟ್ಯೂಬ್ ಚಾನಲ್ ಕುಟುಂಬ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇದನ್ನ ನನ್ನ ಯೂಟ್ಯೂಬ್ ಕುಟುಂಬದಲ್ಲಿರುವಂತ ನಿಮ್ಮೆಲ್ಲರಿಗೂ ಕೂಡ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಬೇಕು, ಹೇಳ್ಕೊಳ್ಬೇಕು ಅನ್ನೋ ನನ್ನ ಕುತೂಹಲ ತುಂಬಾ 2 ದಿನದಿಂದ ಕಾಡ್ತಾ ಇತ್ತು. ಇನ್ನ ಹೇಳಿಲ್ಲ ಅಂತೇಳಿ ಅದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದೇ ತರ ನನ್ನ ಮೇಲೆ ಇರ್ಲಿ, ನನ್ನ ಚಾನಲ್ ಮೇಲೆ ಇರ್ಲಿ. ಆ ತಾಯಿ ಎಲ್ಲಮ್ಮ ತಾಯಿ ಎಲ್ಲಾರ್ಗೂ ಕೂಡ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ. ಇಷ್ಟು ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ಇನ್ನು ತುಂಬಾ ಲೆಂತೆ ಆದ್ರೆ ತುಂಬಾನೇ ಕಷ್ಟನೂ ಆಗುತ್ತೆ. ಅದಕ್ಕೋಸ್ಕರ ಈ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ನನ್ನ ಚಾನಲ್ ಅನ್ನ 10K ಯಾವಾಗ ಯಾವ ತರ ಮಾಡಿಸಿದ್ರೋ ಅದೇ ರೀತಿ 100Kನು ಮಾಡಿಸಿ ನನಗೂ ಕೂಡ ಸಿಲ್ವರ್ ಬಟನ್ ಅನ್ನ ಬರೋ ಹಾಗೆ ಮಾಡಿ. ನಿಮ್ಮ ಕೈಯಲ್ಲಿದೆ ಅಲ್ಲ, ಇಲ್ಲಿ ಯಾರ್ದು ಅಲ್ಲ. ನಾನು ಎಷ್ಟು ಬಾಯಿ ಪಡ್ಕೊಂಡ್ರು ಕೂಡ ನನ್ನ ಚಾನಲ್ ಈಗ ಲೈವ್ ಕಾರ್ಯಕ್ರಮಕ್ಕೆ ಕುತ್ಕೊಳ್ತೀನಿ, ನೀವು ಜನನೇ ಬಂದಿಲ್ಲ ಅಂತಂದ್ರೆ ನಾನೇನು ಗೋಡೆಗೆ ಮಾತಾಡೋಕ್ಕಾಗುತ್ತಾ? ಇಲ್ಲ ಲೈವ್ ಕಾರ್ಯಕ್ರಮದಲ್ಲಿ ಸುಮ್ಮನೆ ಬಾಯಿ ಪಡ್ಕೊಳಂಗಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರೀತಿ ವಿಶ್ವಾಸ, ನೀವು ಬರೋಂಥ ಜನರು ಈ ಸಪೋರ್ಟ್ಗೆ ನಿಂತಿದ್ದೀರಲ್ಲ, ಈ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನ ನಿಮಗೆ ಅರ್ಪಣೆ ಮಾಡಿ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.